ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಉಡುಪಿ ಹೋಟೆಲಲ್ಲಿ ಅನ್ನಕ್ಕೆ ಸಾಂಬಾರು ಮಾಡ್ತಾಯಿದ್ರೆ, ಇದು ಮಧ್ಯಾಹ್ನಕ್ಕೆ ಸಾಂಬಾರು. ಇದಂತೂ ತುಂಬಾ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಒಂದು ಹುರಿದ್ಬಿಟ್ಟು ಈ ಥರ ಮಸಾಲ ಮಾಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಉಡುಪಿ ಸ್ಟೈಲಲ್ಲಿ ಮಾಡ್ತಾರಂಥ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಇದು ಮಧ್ಯಾಹ್ನಕ್ಕೆ ಹೋಟ್ಲಲ್ಲಿ ಮಾಡೋಂಥ ಸಾಂಬಾರು. ಅನ್ನಕ್ಕೆ ವೈಟ್ ರೈಸ್ಗೆ ಸಾಂಬಾರು ಇದು. ನೋಡಿ, ಹಸಿಮೆಣಸಿನ್ಕಾಯಿ ಒಂದು ಇಡೀ ಫುಲ್ ಹಾಕ್ಕೊಂಡಿದ್ದಾರೆ. ಧನಿಯಾ ಆಲ್ಮೋಸ್ಟು ಒಂದು ಮುಚ್ಚಳ ಆ ಥರ. ಜೀರಿಗೆ ಒಂದು ಎರಡೂವರೆ ಸ್ಪೂನಷ್ಟು ಜೀರಿಗೆ. ಇದಕ್ಕೆ ಧನಿಯಾ ಸ್ವಲ್ಪ ಜಾಸ್ತಿ ಇರುತ್ತಲ್ಲ. ನೋಡಿ, 3/4 ಸ್ಪೂನಷ್ಟು ಅರಿಶಿನ ಪುಡಿ. ಬ್ಯಾಡಿಗೆ ಮೆಣಸಿನ್ಕಾಯಿ. ಬ್ಯಾಡಿಗೆ ಮೆಣಸಿನ್ಕಾಯಿ. ಓಕೆ. ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದಾರೆ. ಇಡ್ಲಿ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಇದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊತಾರೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಆದಮೇಲೆ ಸಾಸಿವೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದಾರೆ. ಹಿಂಗು ಸ್ವಲ್ಪ, ಮತ್ತೆ 2 ಇಡೀ ಮೆಂತೆ ಹಾಕ್ಕೊಂಡಿದ್ದಾರೆ. ಇದು ಈ ಸಾಂಬಾರಿಗೆ ಮೆಂತೆ ಜಾಸ್ತಿ. ನೋಡಿ, ಮೆಂತೆನೇ ಮೇಯ್ನ್ ಇದಕ್ಕೆ. ಮೆಂತೆ ಸ್ವಲ್ಪ ಒಂದು 2 ಇಡಿಯಷ್ಟು ಮೆಂತೆ ಹಾಕ್ಕೊಂಡಿದ್ದಾರೆ. ನೋಡಿ, 1 ಇಡೀ ಅಕ್ಕಿ ಹಾಕ್ಕೊಂಡಿದ್ದಾರೆ. ಇದು ಯಾವುದಾದ್ರೂ ಅಕ್ಕಿ ಹಾಕ್ಕೋಬೋದಲ್ಲ. ನಾವು ಊಟದಕ್ಕಿನೇ. ಓಕೆ. ನೋಡಿ, ಕಡಲೆ ಬೇಳೆ ಹಾಕ್ಕೊಂತ ಇದ್ದಾರೆ. ಆಲ್ಮೋಸ್ಟ್ 3 ಇಂದ 4 ಇಡಿಯಷ್ಟು ಕಡಲೆ ಬೇಳೆ. ಅಕ್ಕಿ ಯಾಕಂದ್ರೆ ಸ್ವಲ್ಪ ಖುಷಿ ಕೊಡುತ್ತೆ, ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ರೈಸ್ ಜೊತೆಗೆ ಹಾಕೋದಲ್ವಾ. ಓಕೆ. ಕಡಲೆಬೇಳೆನೂ ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಡಲೆಬೇಳೆ ಮತ್ತು ಅಕ್ಕಿ ಮತ್ತು ಮೆಂತೆ ಇದನ್ನೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ನೋಡಿ, ಇದೆಲ್ಲ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಪ್ಲೇಟಲ್ಲಿ ಹಾಕ್ಕೊಂಡಿರೋದು, ಅದನ್ನ ಇದರಲ್ಲಿ ಮಿಕ್ಸ್ ಮಾಡಿ. ಚಕ್ಕೆ ಲವಂಗ ಏನಿರಲ್ಲ. ಏನಿಲ್ಲ. ಧನಿಯಾ, ಜೀರಿಗೆ, ಮೆಣಸು. ಓಕೆ. ಬಾರಿ ಸರ್. ಓಕೆ. ಸ್ನೇಹಿತರೆ ನೋಡಿ, ಇದನ್ನೆಲ್ಲಾನು ಒಂದು 2 ನಿಮಿಷ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿದ್ಮೇಲೆ ಇದನ್ನ ಇಳಿಸ್ಕೊಂಡಿರೋಂಥದ್ದು. ನೋಡಿ, ಇದು ಸಾಂಬಾರಿಗೆ ಮಸಾಲ ರೆಡಿ ಇದೆ. ಇದನ್ನ ರುಬ್ಕೊಂಡು ಬೆಳಗ್ಗೆ ರುಬ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ತರಕಾರಿ ಬೇಳೆ ಹಾಕ್ಬಿಟ್ಟು ಅದನ್ನ ಸಾಂಬಾರು. ಓಕೆ. ನೋಡಿ, ಸಾಂಬಾರಿಗೆ ಈಗ ಮಸಾಲ ಈಗ ರುಬ್ಕೊತಾ ಇದೆ. ಇದು ಬೆಳಗಿನ ಜಾವ ನಿನ್ನೆ 1 ದಿವಸ ಮುಂಚೆನೇ ಇದನ್ನ ಫ್ರೈ ಮಾಡಿ ಇಟ್ಕೊತಾರೆ. ಫ್ರೈ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಈಗ ಕೊಬ್ಬರಿ ಹಾಕ್ಕೊಂಡು ಇದನ್ನ ರುಬ್ಕೊತಾ ಇದ್ದಾರೆ. ರುಬ್ಕೊಂಡು ಇದನ್ನ ಫುಲ್ಲು ಒಳ್ಳೆ ನೀಟಾಗಿ ಪೇಸ್ಟ್ ಮಾಡ್ಕೊಳೋದು. ನಾಳೆ ಓಕೆ. ನೋಡಿ, ಇದನ್ನ ಫುಲ್ಲು ನೈಸಾಗಿ ರುಬ್ಕೊತಾರೆ. ಇದು ಎಷ್ಟೊತ್ತು ಬೇಕು ಸರ್ ಇದರಲ್ಲಿ? ಆಗುತ್ತೆ, 3/4 ಅವರ್ ಆಗುತ್ತೆ. 3/4 ಅವರ್. ನೋಡಿ, 3/4 ಗಂಟೆ ಇದರಲ್ಲಿ ರುಬ್ಕೊತಾರೆ ಇದನ್ನು. ನೋಡಿ, ಒಂದು 5 ನಿಮಿಷ. ನೋಡಿ, 5 ನಿಮಿಷ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇರಬೇಕು, ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡ್ರು ಈ ಥರ ಓಡಬೇಕು. ಮಸಾಲ ಅನ್ನೋದು ಈ ಥರ ಹೋಗ್ಬೇಕು. ಒಳ್ಳೆಗೆ ಈ ಥರ ಒಳಗಡೆ ಹೋಗ್ತಾ ಇದ್ರೆ ನುಣ್ಣಕ್ಕೆ ಇದು ಪೇಸ್ಟ್ ಆಗುತ್ತೆ. ಸ್ನೇಹಿತರೆ ನೋಡಿ, ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಮಸಾಲ ರೆಡಿಯಾಗಿದೆ. ನೋಡಿ, ಈ ಥರ ಇವರು ನೈಸಾಗಿ ಈ ಥರ ರುಬ್ಕೊಂಡಿದ್ದಾರೆ.
ನೀವು ನೋಡ್ಬೋದು ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿರೋವಂಥದ್ದು. ಇದು ಕರೆಂಟ್ ಅನ್ನೋದು ಇರಲ್ಲ, ಯಾವಾಗಂದರೆ ಅವಾಗ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಆ ಕಾರಣಕ್ಕೆ ಕರೆಂಟ್ ಇದ್ದಾಗ ಇದನ್ನು ಎಲ್ಲ ರುಬ್ಕೊಂಡು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತಾರೆ ಇದನ್ನು. ಇಲ್ಲಾಂದರೆ ಇವ್ರಿಗೆ ಕೆಲಸ ಅನ್ನೋದು ತುಂಬ ಲೇಟ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಈ ಥರ ಮಾಡ್ಕೊತಾರೆ. ಇದಕ್ಕೆ ಬೇಳೆ ಹಾಕ್ಕೊಂಡಿದ್ದಾರೆ, ಕುಕ್ಕರಲ್ಲಿ ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಮತ್ತು ಅದರಲ್ಲಿ ಒಂದೂವರೆ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಈಗ ಬೇಕಿಟ್ಟಿದ್ದಾರೆ. ಇದು ಫುಲ್ಲು ನುಣ್ಣಗೆ ಬೇಯಿಸ್ಕೊತಾರೆ. ಬೇಯಿಸ್ಕೊಂಡು ಇದಾದಮೇಲೆ ಇದನ್ನು ಸಾಂಬಾರು ಮಾಡ್ಕೊಳೋಂಥದ್ದು. ಇದು ತೊಗರಿಬೇಳೆ ಅಲ್ಲ ಸರ್ ಇದು? ಹಾಂ, ತೊಗರಿಬೇಳೆ ಹಾಕ್ಕೊಂಡಿರೋಂಥದ್ದು. ಓಕೆ ನೋಡಿ. ಹಾಂ ನೋಡಿ, ಬೇಳೆಯಲ್ಲಿ 2 ಥರ ಬರುತ್ತದೆ. ಒಂದು ಇಂಪಾರ್ಟೆಂಟು ಮತ್ತು ಒಂದು ಇಂಡಿಯನು ಮತ್ತು ಒಂದು ಇಂಪಾರ್ಟೆಂಟ್ ಬರುತ್ತೆ. ಅದು ಇವರು ಇಂಡಿಯನ್ದೇ ಅಂತ ಯೂಸ್ ಮಾಡೋದು. ಇಂಡಿಯನ್ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ಲು ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ. ಆ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಹಾಂ ನೋಡಿ, ಇದು ಬೇಳೆ ಇವರು ಇಂಪಾರ್ಟೆಂಟ್, ಇದು ಇಂಡಿಯನ್ ಬೇಳೆ ಇದು. ನೋಡಿ, ಈ ಥರ ಬೇಳೆ ಇದು ಎಲ್ಲಿ ಸಿಗುತ್ತೆ ಸರ್? ಇದು ಎಲ್ಲಿಂದ? ನೋಡಿ, ಉಡಾನ್ ಆ್ಯಪ್ ಇರುತ್ತಂತೆ, ಅದರಿಂದ ಆರ್ಡರ್ ಮಾಡಿದ್ರೆ ಇಲ್ಲಿ ತಂದುಕೊಡ್ತಾರೆ. ಆ ಕಡೆಯಿಂದ ಇವರು ತರಿಸೋವಂಥದ್ದು. 3 ರಿಂದ 4 ವಿಜಿಲ್ ಹಾಕ್ಸ್ಕೊತಾರೆ. ವಿಜಿಲ್ ಹಾಕ್ಸ್ಕೊಂಡ್ಮೇಲೆ ಇದನ್ನು ಆಫ್ ಮಾಡ್ತಾರೆ. ನೋಡಿ, ರೈಸ್ ಸಾಂಬಾರು ಆಲ್ಮೋಸ್ಟ್ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರು ಒಂದು 15ರಿಂದ 20 kg ರೈಸೇ ಹೋಗುತ್ತಂತೆ. ನೋಡಿ, ಸಾಂಬಾರು ಈ ಥರ ಪಾರ್ಸಲ್ಲೇ ಇಲ್ಲಿ ಜಾಸ್ತಿ ಹೋಗುತ್ತೆ. ನೋಡಿ, ಪಾರ್ಸಲ್ಗೆ ಕಟ್ಟಿರೋಂಥದ್ದು ಸಾಂಬಾರು ಮತ್ತು ರೈಸು. ಸ್ನೇಹಿತರೆ ನೋಡಿ, ಈಗ ಬೇಳೆ ಬೇಯಿಸ್ಕೊಂಡಿದ್ದಾರೆ. ಫುಲ್ ಫೈನ್ ಆಗಿ ಇದನ್ನ ಬೇಳೆ ಬೇಯಿಸ್ಕೋಬೇಕಾಗುತ್ತೆ. ಬೇಳೆ ಬೇಯಿಸ್ಕೊಂಡಿದ ನಂತರ ನೋಡಿ, ಇದರಲ್ಲಿ ನುಗ್ಗೆಕಾಯಿ ಮತ್ತೆ ತೊಂಡೆಕಾಯಿ ಹಾಕೊಂತ ಇದ್ದಾರೆ. ಈ ತರ ಒಂದು ತರಕಾರಿ ನೀವು ಯಾವ್ದಾದ್ರು ಬೇರೆ ತರಕಾರಿಗಳು ಹಾಕೋಬಹುದು. ಇವರು ಒಂದೊಂದ್ ದಿವಸ ಒಂದೊಂದು ತರಕಾರಿ ಹಾಕೊಂಡು ಈ ತರ ಮಾಡ್ಕೊಂತಾರೆ. ನೋಡಿ, ಈಗ ತರಕಾರಿ ಎಲ್ಲ ಹಾಕಿದ ನಂತರ ಈಗ ಇದರಲ್ಲೇನೆ ಹುಣಸೆ ಹುಳಿ ಹಾಕೊಂತ ಇದ್ದಾರೆ. ಜಸ್ಟ್ ಒಂದು 2 ಕಪ್, ಈಗ ದೋಸೆ ಹಾಕ್ತಾರಲ್ಲ ಆ ಕಪ್ಪಲ್ಲಿ 2 ಕಪ್ ಹುಣಸೆ ಹುಳಿ ಹಾಕೊಂಡಿದ್ದಾರೆ. ನೋಡಿ, ಮತ್ತೆ ಅದರಲ್ಲೇನೆ ಈಗ ಅರಿಶಿನ ಪುಡಿ ಹಾಕೊಂತ ಇದ್ದಾರೆ. ಜಸ್ಟ್ ಒಂದು 3/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಮುಂಚೆನೆ ಈ ಬೇಳೆ ಬೇಯಿಸುವಾಗ ಸ್ವಲ್ಪ ಹಾಕೊಂಡಿರ್ತಾರೆ, ಮತ್ತೆ ಇದರಲ್ಲಿ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದಾರೆ. ನೋಡಿ, ಮತ್ತೆ ಇದರಲ್ಲೇನೆ ಕಲ್ಲುಪ್ಪು ಹಾಕೊಂತ ಇದ್ದಾರೆ. ಇದು ಒಂದು 3 ಹಿಡಿಯಷ್ಟು ಕಲ್ಲುಪ್ಪು. ಇದರಲ್ಲಿ ಈಗ ಸಾಂಬಾರ್ ಪುಡಿ ಹಾಕೊಂತ ಇದ್ದಾರೆ. ಒಂದೊಂದ್ ದಿವಸ ಇವರು ಸಾಂಬಾರ್ ಪುಡಿ ಹಾಕೊಂತಾರೆ, ಒಂದೊಂದ್ ದಿವಸ ಈ ತರ ಒಂದು ಮಸಾಲ ಮಾಡಿ, ನಾನು ಮುಂಚೆ ತೋರ್ಸದ್ನಲ್ಲ ಈ ತರ ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ತರ ಹುರ್ಕೊಂಡು ಅದರಲ್ಲಿ ಕಾಯಿ ಹಾಕೊಂಡು ಈ ತರ ರುಬ್ಕೊಂಡು ಮಾಡ್ಕೊತಾರೆ. ಇಲ್ಲಾಂದ್ರೆ ಒಂದೊಂದ್ ದಿವಸ ಈ ತರ ಒಂದು ಸಾಂಬಾರ್ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಅರ್ಜೆಂಟ್ ಯಾವತ್ತಾದ್ರೂ ಇದ್ರೆ ಈ ತರ ಒಂದು ಸಾಂಬಾರ್ ಪುಡಿ ಹಾಕೊಂಡು ಸಾಂಬಾರ್ ರೆಡಿ ಮಾಡ್ಕೊಂತಾರೆ. ಇವತ್ತು ಈ ತರ ಒಂದು ಸಾಂಬಾರ್ ಪುಡಿ ಮಾಡ್ಕೊಂತ ಇದ್ದಾರೆ. ಈ ತರ ಒಂದು ಸಾಂಬಾರ್ ಪುಡಿ ನೆಕ್ಸ್ಟ್ ಬರೋಂತ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವ್ರು ಯಾವಾಗ ಒಂದು ಟೈಮ್ಗೆ ಲೈಕ್ 1 kg 2 kg ಈ ತರ ಮಾಡ್ಕೊಂತಾರೆ. ಇದು ಖಾಲಿ ಆದ್ಮೇಲೆ ಅವರು, ನಾನು ಹೇಳಿದೀನಿ ನೆಕ್ಸ್ಟ್ ಮಾಡುವಾಗ ನಾನು ಹೋಗ್ಬಿಟ್ಟು ಈ ತರ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈಗ ಟೊಮೊಟೊ ಹಾಕೊಂಡಿದ್ದಾರೆ. ಟೊಮೊಟೊ ಮತ್ತೆ ಈರುಳ್ಳಿ. ಟೊಮೊಟೊ 1 kg ಟೊಮೊಟೊ ಹಾಕೊಂಡಿದ್ದಾರೆ, ಮತ್ತೆ 1/4 kg ಅಷ್ಟು ಈರುಳ್ಳಿ ಹಾಕೊಂಡಿದ್ದಾರೆ. ಓಕೆ ಈ ಸಾಂಬಾರ್ ಪುಡಿಗೆ ಒಣಮೆಣಸಿನಕಾಯಿ ಹಾಕೊಂಡು. ಓಕೆ. ಮತ್ತೆ ಅದಕ್ಕೆ ಪೌಡ್ರಿಗೆ ಒಣಮೆಣಸಿನಕಾಯಿ, ಮತ್ತೆ ಇದು ರುಬ್ಕೊಳ್ಬೇಕು ಅಂತಂದ್ರೆ ಹಸಿಮೆಣಸಿನಕಾಯಿ ಹಾಕೊಂಡ್ರೆ ಅದು ಸೇಮ್. ಅದರಲ್ಲಿ ಏನು ಹಾಕಿದ್ರೆ ಇದು ಅದರಲ್ಲೇ ಅದು. ಓಕೆ ನೋಡಿ, ಈ ತರ ಒಂದು ಆ ತರ ರುಬ್ಕೊಂಡು ಹಾಕೋಬಹುದು. ಇಲ್ಲಾಂದ್ರೆ ಇದನ್ನೇ ನೀವು ಒಣಮೆಣಸಿನಕಾಯಿ ಹಾಕೊಂಡು ಪೌಡ್ರ್ ಮಾಡಿ ಈ ತರ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಈ ತರ ಒಂದು ಸಾಂಬಾರ್ ಮಾಡ್ಕೋಬಹುದು. ಸಾಂಬಾರ್ ಮಾಡ್ಕೋಬಹುದು ನಾವು. ಇವಾಗ ಅರ್ಜೆಂಟ್ ಖಾಲಿ ಆಯ್ತು, ಯಾವ್ದಾದ್ರು ಆರ್ಡರ್ ಬಂದು ಒಂದು 50 ಊಟ ಬೇಕು ಅಂತ ಬಂದಾಗ ಅರ್ಜೆಂಟ್ ಆಗಿ ಸಾಂಬಾರ್ ಮಾಡ್ಬೇಕಂದ್ರೆ ಆ ಪೌಡರ್ ನಮ್ಗೆ ತುಂಬಾ ಯೂಸ್ ಆಗುತ್ತೆ. ಬೇಳೆ ಒಂದು ನೀವು ಈ ತರ ಹೌದು ಇಟ್ಕೊಬಿಡ್ತೀವಿ. ಸರಿ. ಇನ್ನು ಬೆಳ್ಳುಳ್ಳಿ ಸಾಸಿವೆ ಒಂದು ಒಗ್ಗರಣೆ ಕೊಟ್ಟರೆ. ಓಕೆ, ಇದು ಕುದಿ ಬಂತಂದ್ರೆ ಓಕೆ. ನೋಡಿ, ಇದು ಕುದಿ ಬಂದ್ಮೇಲೆ ಒಂದು ಇದನ್ನ ಮತ್ತೆ 2 ವಿಜಿಲ್ ಹಾಕ್ಸ್ಕೊಂತೀರಾ? ಒಂದೇ ವಿಜಿಲ್. ನೋಡಿ, ಇದನ್ನ 1 ವಿಜಿಲ್ ಹಾಕ್ಸ್ಕೊಂತಾರೆ. ಒಂದು ಕುದಿ ಬಂದ್ಮೇಲೆ ಅರ್ಧ ಬೇಯಬೇಕು, ಜಾಸ್ತಿ ಬೇಯಬಾರ್ದು, ಗಂಜಿ ತರ ಆಗ್ಬಾರ್ದು. ಸ್ವಲ್ಪ ಗಟ್ಟಿ ಇದ್ರೇನೆ ಸಾಂಬಾರು ತರಕಾರಿ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಒಗ್ಗರಣೆದಲ್ಲಿ ಹಾಕೋಬಾರ್ದಾ? ಇಲ್ಲ, ಒಗ್ಗರಣೆ ಊಟ ಸಾಂಬಾರಿಗೆ ಒಗ್ಗರಣೆಲ್ಲ ಹಾಕಲ್ಲ. ಡೈರೆಕ್ಟ್ ಹಾಕ್ಬೋದು. ಕೆಲವ್ರು ಹಾಕ್ತಾರೆ, ಇದೇ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾವು ಸಾಂಬಾರಿಗೆ ಎಣ್ಣೆ ಜೊತೆಗೆ ಈರುಳ್ಳಿ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಮುಚ್ಚಿ ಬಿಟ್ಬಿಟ್ರೆ ಆ ಸಾಂಬಾರು ಘಮನೇ ಬೇರೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಸಾಂಬಾರು.
ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಮಾಡೋದು. ಈ ನಾಟಿ ಸ್ಟೈಲ್ ಅದೆಲ್ಲ ಅಂದರೆ ನಾವು ಈ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡೋದ್ರಿಂದ ಏನಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದೇ ಡೈರೆಕ್ಟ್ ಹಾಕೋದ್ರಿಂದನೇ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ನೋಡಿ, ಇದರೊಟ್ಟಿಗೆ ತರಕಾರಿ ಬೇಳೆ ಒಟ್ಟಿಗೆ ಎಲ್ಲ ಬೇಯಬೇಕು, ಆವಾಗಲೇ. ಹೌದು. ಸ್ನೇಹಿತರೆ ನೋಡಿ, ಇದು ಸಾಂಬಾರು ಒಂದೇ ಒಂದು ಲೈಟಾಗಿ ಕುದಿ ಬರುತ್ತೆ. ಕುದಿ ಬಂದಿದ ನಂತರ ಈಗ ಕುಕ್ಕರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಒಂದು ವಿಜಿಲ್ ಬರೋ ಮುಂಚೆನೇ ಇದನ್ನು ಆಫ್ ಮಾಡ್ಕೊತಾರೆ. ಆಫ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾರೆ. ಮತ್ತು ಇದು ಕೂಲ್ ಆಗಿದ ನಂತರ ಇದರಲ್ಲಿ ಒಗ್ಗರಣೆ ಹಾಕ್ಕೊತಾರೆ. ಜಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಲ್ಲಿ ಸಾಸಿವೆ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇದನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ಥರ ಒಂದು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.